ಸ್ನೇಹಿತರೆ, ಗೌರಿ ಕಲ್ಯಾಣ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಇನ್ನು ವಿವೇಕ್ ಸೀದಾ ಪೊಲೀಸ್ ಸ್ಟೇಷನ್ಗೆ ಬಂದಿರ್ತಾನೆ. ಅಲ್ಲಿ ನೋಡಿದ್ರೆ ಪೊಲೀಸ್ ಅವರು ಆ ಟೇಬಲ್ ಮೇಲೆ ಮಲಗಿದ್ ನೋಡಿ, ಯಾಕೆ ಸರ್ ಏನಾಯ್ತು ಈ ರೀತಿ ಮಲ್ಕೊಂಡಿದ್ದೀರಾ, ಏನಂತ ಅಪ್ಪ ಹೇಳೋದು ನನ್ನ ಸಮಸ್ಯೆನಾ, ನಿನ್ನ ಹೆಂಡತಿ ಆ ಕಾರಿಂದ ಗುದ್ದಿ ಈ ವ್ಯವಸ್ಥೆಗೆ ತಂದಿದ್ದಾಳೆ ಅಂತ ಹೇಳ್ತಾ ಇರ್ತಾರೆ. ಅಯ್ಯೋ ಸರ್, ಅಯ್ಯೋ ಕ್ಷಮಿಸ್ಬಿಡಿ ಸರ್, ಇನ್ನೊಂದ್ಸತಿ ಈ ರೀತಿ ಆಗಲ್ಲ ಅಂತ ಹೇಳ್ತಾ ಇರ್ತಾರೆ. ಈಗ ಏನಪ್ಪ ಮಾಡೋದು, ಕೇಸ್ ಫೈಲ್ ಮಾಡ್ಲಾ ಏನು? ಅಯ್ಯೋ ಬೇಡ ಬಿಡಿ ಸರ್, ನಾನೇ ಹೇಳ್ತಿದ್ದೀನಲ್ವಾ, ನಾನು ಇನ್ನ ಈ ರೀತಿ ಆಗದಿರಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಅಂತ ಹೇಳಿ ವಿವೇಕ್ ಅಲ್ಲಿಂದ ಕರ್ಕೊಂಡು ಹೊರಟಿರ್ತಾನೆ. ನಿಮ್ಗೇನ್ರ ಅಷ್ಟೊಂದು ಆತ್ರ, ನಿನಗೆ ಸುಮ್ಮನೆ ಇರೋದಿಕ್ಕಾಗ್ಲಿಲ್ವಾ? ನಿನ್ಗೇನು ಈಗ ಕಾರ್ ಕಲಿಯೋಂಥ ಅವಶ್ಯಕತೆ ಇತ್ತು? ಅಯ್ಯೋ ರೀ, ಅದು ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನೋಡ್ಕೊಳಕ್ ಬೇಕಲ್ವೇನ್ರಿ, ಅದಕ್ಕೆ ಕಾರ್ ಕಲಿತಾ ಇದ್ದೀನಿ. ನಿನ್ಗೆ ಅಷ್ಟೊಂದು ಕಲಿಬೇಕು ಅಂದ್ರೆ ಹೇಳು, ನಾನು ಹೇಳ್ಕೊಡ್ತೀನಿ. ನೀವ್ ಹೇಳ್ಕೊಡ್ತೀರಾ? ನಿಜವಾಗ್ಲೂನಾ? ಆಯ್ತು ರೀ, ನೀವೇ ಹೇಳ್ಕೊಡಿ ಅಂತ ಖುಷಿ ಪಡ್ತಾ ಇರ್ತಾಳೆ ಗೌರಿ. ಸರಿ ಅಂತ ಅವ್ರ 3 ಜನನು ಪೊಲೀಸ್ ಸ್ಟೇಷನ್ ಇಂದ ಮನೆಗೆ ಹೊರಟಿರ್ತಾರೆ. ಈ ಕಡೆ ನೋಡಿದ್ರೆ ಸರಿತಾ ಅವರು ಏನಾದ್ರೂ ಒಂದ್ ವಸ್ತುನ ಮುಟ್ಬೇಕಂದ್ರೆ ಅಲ್ಲಿ ಪ್ರತಿಯೊಂದ್ ಜಾಗದಲ್ಲೂ ಇನ್ಹೇಲರ್ ಇರುತ್ತೆ. ಇದೇನು ಎಲ್ ನೋಡಿದ್ರು ಬರೀ ಇನ್ಹೇಲರ್ಗಳೇ ಕಾಣಿಸ್ತಿದ್ಯಲ್ಲ, ಏಂತಕ್ಕೆ ಇಷ್ಟೊಂದಿದಾವೆ ಅಂತ ನೋಡ್ತಾ ಇದ್ದಂಗೆ, ಅಕ್ಕ ಅದು ಗೌರಿ ಇಟ್ಟಿರೋದು. ಏಂತಕ್ಕೆ? ಅದು ಮೊನ್ನೆ ಯಾರು ಇಲ್ದೇ ಇದ್ದಾಗ ಅವ್ರ ಗಂಡನ್ನ ಉಳಿಸ್ಕೊಳಕಾಗ್ದಿರ ಎಷ್ಟು ಕಷ್ಟಪಟ್ಟಿದ್ದಾಳೆ ಅಂತ ಮುನ್ಸೂಚನವಾಗಿ ಎಲ್ಲರ ಕೈಯಲ್ಲೂ ಒಂದೊಂದು ಕೊಟ್ಟಿ ಇಟ್ಟಿದ್ದಾಳಕ್ಕ. ವಿವೇಕ್ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನೋಡ್ಕೊಳಕ್ಕೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಆದ್ರೂ ನಿಮ್ಮ ಸೊಸೆ ಎಷ್ಟು ತುಂಬಾ ಒಳ್ಳೆಯವಳು ಅಕ್ಕ, ಏನೇ ಕಷ್ಟ ಬಂದ್ರು ಅವ್ರ ಗಂಡನ ಬಿಟ್ಕೊಡ್ದಿರಾ ಪಟ್ಟಿಡ್ದಾದ್ರೂ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಕ್ಷೇಮವಾಗಿ ಮನೆ ಕರ್ಕೊ ಬಂದಿದ್ದಾಳೆ. ಅದಕ್ಕೆ ಯಾರಿಗೂ ಏನು ತೊಂದರೆ ಆಗ್ಬಾರ್ದು ಅಂತ ಒಬ್ಬೊಬ್ರ ಕೈಗೂ ಒಂದೊಂದು ಕೊಟ್ಟಿದ್ದಾಳೆ ನೋಡಿ ಅಂತ ಹೇಳ್ತಿರ್ತಾಳೆ. ಅದು ಸಿಕ್ಕಿರೋ ಸೊಸೆನ ಪುಣ್ಯ ಮಾಡಿ ಇರ್ಬೇಕು ಅಂತ ಹೇಳ್ತಾ ಇದ್ದಂಗೆ ಅಷ್ಟೊತ್ತಿಗೆ ಗೌರಿ ಮತ್ತೆ ಶ್ಯಾಮ್, ವಿವೇಕ್ 3 ಜನನು ಬರ್ತಾ ಇರ್ತಾರೆ. ಆಗ ಅಶ್ವಥ್ ಗೌರಪ್ಪ, ಏನು 3 ಜನನು ಎಲ್ಗೋ ಹೋಗಿರೋ ಆಗಿದೆ, ಒಟ್ಟಿಗೆ ಬರ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಂಗೆ, ಅಯ್ಯೋ ಅದು ಅಪ್ಪ, ನಾನು ಆಫೀಸ್ಗೆ ಹೋಗಿದ್ದೆ, ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಮಾವ, ನೀನು ಎಲ್ಲರೂ ಒಬ್ಬೊಬ್ರು ಒಂದೊಂದು ಜಾಗಕ್ಕೆ ಹೋಗಿದ್ದೀರಾ, ಮತ್ತೇನು ಬರ್ಬೇಕಾದ್ರೆ ಎಲ್ಲರೂ ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ ಅಂತ ಕೇಳ್ತಾ ಇದ್ದಂಗೆ, ಅದು ಏನು ಇಲ್ಲ ಡ್ಯಾಡ್, ಹೀಗೆ ಬರ್ಬೇಕಾದ್ರೆ ಸಿಕ್ಕೂರು ಕರ್ಕೊಂಡ್ ಬರ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾನೆ ವಿವೇಕ್. ಸರಿ ಅಂತ ಅಷ್ಟೊತ್ತಿಗೆ ಸರಿತಾ ಅವರು ಆ ಕಡೆಯಿಂದ ಬರ್ತಾ ಗೌರಿ ಹತ್ರ ಬರ್ತಾ ಇರ್ತಾರೆ. ಮೇಲಿಂದ ಮೋನಿಕಾ ಮತ್ತೆ ಅನಿಕೇತ್ ಇಬ್ರು ಈಗೇನ್ ರಗಳೆ ಆಗುತ್ತೋ ಅಂತ ನೋಡೋಣ ಅಂತ ಕುತೂಹಲದಿಂದ ಕಾಯ್ತಿದ್ರೆ, ಸೀದಾ ಸರಿತಾ ಅವರು ಅವ್ರ ಕೈಯಲ್ಲಿದ್ದಿದ್ ಫೋನ್ನ ತಗೋ ನಿನ್ ಫೋನ್ ನಿನ್ಗೇನೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಿದ್ ನೋಡಿ ಎಲ್ರಿಗೂ ಸಹ ತುಂಬಾ ಖುಷಿಯಾಗಿರುತ್ತೆ. ಈ ಕಡೆ ನೋಡಿದ್ರೆ ಗೌರಿಗೆ ವಿಪರೀತ, ಏನು ನಮ್ಮತ್ತೆ ಈ ರೀತಿ ನನ್ ಫೋನೇ ಕೊಡ್ತಾ ಇದಾರಲ್ಲ, ಏನಾಯ್ತು ನಮ್ಮತ್ತೆಗೆ ಅಂತ ಯೋಚನೆ ಮಾಡ್ತಿದ್ದಂಗೆ, ಅತ್ತೆ ಇದ್ ನೀವು ಮನಸ್ಫೂರ್ತಿಯಾಗಿ ಕೊಡ್ತಾ ಇದ್ದೀರಾ ಅಂತ ಕೇಳ್ತಾ ಇರ್ತಾಳೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಜ್ಯೋತಿರ್ಭವ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಹೌದು, ನಾನು ಮನಸ್ಫೂರ್ತಿಯಾಗಿ ಕೊಡ್ತಾ ಇದ್ದೀನಿ. ಒಂದು ಫೋನ್ ಇಲ್ಲ ಅಂದ್ರೆ ಏನೇನ್ ಅನಾಹುತ ಆಗುತ್ತೆ ಅಂತ ಈಗ ನನಗೆ ಗೊತ್ತಾಗಿದೆ. ತಗೋ ನಿನ್ ಫೋನ್ ನಿನ್ನ ಹತ್ರನೇ ಇಡ್ಕೊ ಅಂತ ಹೇಳಿ ಸರಿತಾ ಅವ್ರು ಕೊಡ್ತಾ ಇರ್ತಾರೆ. ಸರಿ ಅಂತ ಈ ಕಡೆ ಗೌರಿ ಮತ್ತೆ ಎಲ್ಲ ಖುಷಿ ಪಡ್ತಾ ಇದ್ರೆ, ಈ ಕಡೆ ನೋಡಿದ್ರೆ ಮೋನಿಕಾ ಮತ್ತೆ ಅನಿಕೇತ್ ಸೀದಾ ರೂಮ್ ಒಳಗ್ ಬಂದಿ, ಏನ್ ಅನಿಕೇತ್ ಇಲ್ಲಿ ಏನ್ ನಡೀತಿದೆ? ನಾನು ಈ ಮನೆ ಸೊಸೆನೆ ಅಲ್ವಾ, ನನ್ಗೂ ಏನು ಬೇಕು ಏನ್ ಬೇಡ ನೋಡ್ಕೊಳ್ಳೋದಲ್ದಿರಾ ಈ ಗೌರಿ ಜಪಾನೇ ಮಾಡ್ಕೊಂಡಿರ್ತಾರಲ್ಲ, ಗೌರಿ 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 ಅಂತ ಏನ್ ಮಾಡಿದಾಳೆ ಅಂತ ಮಾಯಿ ಮೋಡಿ ಅವಳು. ಹೇಳು, ನಾನು ಬೇಕಂದ್ರೆ ಆ ಕೆಲ್ಸನ ಮಾಡ್ತೀನಿ ಅಂತ ಕೇಳ್ತಿದ್ದಂಗೆ, ಅಯ್ಯೋ ನೀನು ಮಾಡೋ ಅಂತ ಅವಶ್ಯಕತೆ ಏನಿಲ್ಲ ಬಿಡು ಮೋನಿಕಾ, ಅವಳು ಎಲ್ಲದಕ್ಕೂ ಗೌರಿ ಅಂದ್ರೆ ಅವಳೆಲ್ಲ ಜನನ ಬುಟ್ಟಿಗೆ ಹಾಕೊಂಡಿದ್ದಾಳೆ, ಅದಕ್ಕೆ ಈ ರೀತಿ ಮೆರಿತಿದ್ದಾಳೆ ಅವಳು. ಹಾಗಾದ್ರೆ ನಾನು ಈ ಜನಗಳನ್ನೆಲ್ಲ ನಾನು ಸಂಪಾದನೆ ಮಾಡ್ಕೋಬೇಕಂದ್ರೆ ನಾನು ಒಂದು ಸ್ವೇಚ್ಛವಾಗಿ ಏನಾದ್ರೂ ಒಂದು ಕೆಲಸ ಮಾಡ್ಬೇಕು ಅಲ್ವಾ, ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ ಅನಿಕೇತ್. ಏನದು? ಅದು ನಾನು ಹೇಗಿದ್ರು ಮಾಡ್ಲಿಂಗ್ ಮಾಡ್ಬೇಕು ಅಂತ ಇದ್ದೀನಲ್ಲ, ಅದ್ ನಾನೇ ಸ್ವಂತದಿಂದ ನಾನು ಮಾಡ್ಲಿಂಗ್ ಮಾಡಿ ನಾನೊಂದು ಹೆಸರು ಗಳಿಸ್ಕೊತೀನಿ. ಆಗ ಮನೆಯವರೆಲ್ಲರೂ ಸಹ ನನ್ನ ಮಾತಾಡ್ಸಕ್ಕೆ ಏನ್ ಬೇಕು ಏನ್ ಬೇಡ ಅಂತ ಕೇಳಕ್ಕೆ ಮುಂದ್ ನಿಂತ್ಕೊಳ್ತಾರಲ್ವಾ ಅನಿಕೇತ್ ಅಂತ ಕೇಳ್ತಾ ಇದ್ದೀನಿ ನೋಡಿ. ಏನೋ ನೀನು ಮಾಡ್ಲಿಂಗ ಬೇಕಾಗಿಲ್ಲ, ನೀನ್ ಏನ್ ಅನ್ಕೊಂಡಿದ್ಯಾ, ಈ ಮನೆ ಹೆಸರನ್ನೆಲ್ಲ ಕಳಿಬೇಕು ಅನ್ಕೊಂಡಿದ್ಯಾ ನೀನು? ಸ್ವಲ್ಪನೂ ಬುದ್ಧಿ ಅನ್ನೋದಿಲ್ವಾ ಅಂತ ಅನಿಕೇತ್
ಹಿಂದೆ ಮುಂದೆ ನೋಡ್ದಿರಾ ಮೋನಿಕಾಗೆ ತುಂಬಾ ಬೈತಾ ಇರ್ತಾನೆ. ಅದನ್ನ ನೋಡಿ ಮೋನಿಕಾ ತುಂಬಾ ಡಿಸಪಾಯಿಂಟ್ ಆಗಿ ಕೂತಿರ್ತಾಳೆ. ಇನ್ನ ಈ ವಿಚಾರನ್ ಕೇಳಿಸ್ಕೊಂಡಿದ್ ಚಂಚಲ, ಅನಿಕೇತ್ ನೀನ್ ಏನ್ ಮಾಡ್ತಾ ಇದ್ಯಾ? ಏನ್ ಮಾಮ್ ಮಾಡ್ದೆ? ಅಲ್ಲ ಅವಳೇನ್ ಹೇಳ್ತಿದ್ದಾಳೆ ಗೊತ್ತಾ? ಮಾಡೆಲಿಂಗ್ಗೆ ಸೇರ್ಕೋತೀನಿ ಅಂತ ಹೇಳ್ತಿದ್ದಾಳೆ. ಅಯ್ಯೋ ನಿನಗೇನೋ ಕಷ್ಟ? ನೀನ್ ನಿಜವಾಗ್ಲೂ ಅವಳನ್ನ ಹೆಂಡ್ತಿ ಅಂತ ಒಪ್ಕೊಂಡಿದ್ಯಾ? ಅದಕ್ಕೆ ನೀನ್ ಈ ರೀತಿ ರಿಯಾಕ್ಟ್ ಮಾಡ್ತಿದ್ಯಾ ಅನ್ಸುತ್ತೆ. ಛೇ ಇಲ್ಲ ಮಾಮ್, ನಾನೇಂತಕ್ಕೆ ಆ ರೀತಿ ಹೇಳ್ಲಿ? ಹಾಗಾದ್ರೆ ಅವಳು ಮಾಡೋ ಕರ್ತವ್ಯನ ಮಾಡಕ್ ಬಿಡು ಅಂತ ಯೋಚನೆ ಮಾಡಿ, ಹೌದು ಮಾಮ್, ಈಗ ಇವಳು ಮಾಡ್ಲಿಂಗ್ ಸೇರ್ಕೊಂಡ್ರೆ ಆಗ ಮನೆ ಮಂದಿಯವರೆಲ್ಲಾನೇ ಛೀ ಥೂ ಅಂತ ಹೇಳ್ಮೆಯ ಅವಳನ್ನ ಮನೆಯಿಂದ ಹೊರಗಾಕ್ತಾರೆ. ಇದೇ ಒಂದು ಸಿಕ್ಕಿದ ಅವಕಾಶ ಅಂತ ಬಂದೇ ಇರು ಮಾಮ್ ಅಂತ ಸೀದಾ ಮತ್ತೆ ಅನಿಕೇತ್ ಮೋನಿಕನ್ ಹತ್ರ ಹೋಗಿ, ಡಾರ್ಲಿಂಗ್ ಇದ್ಯಾ? ಹಾ, ಇಷ್ಟೊತ್ತು ಬೈದ್ಬಿಟ್ಟು ಮತ್ತೆ ಬಂದು ಡಾರ್ಲಿಂಗ್ ಅಂತಿದ್ಯಾ? ಏನ್ ಹಿಂಗೇನ್ ತಲೆಗಿಲೆ ಕೆಟ್ಟಿದ್ಯಾ ಅಂತ ಮೋನಿಕಾ ಕೇಳ್ತಿದ್ದಂಗೆ, ಅಯ್ಯೋ ನನ್ನ ಕ್ಷಮಿಸ್ಬಿಡು, ಅಷ್ಟಕ್ಕೂ ಈ ಮನೆ ಮಂದಿಯವ್ರಿಗೆಲ್ಲ ನೀನು ಮಾಡ್ಲಿಂಗ್ ಸೇರ್ಕೊಳ್ತೀನಿ ಅಂದ್ರೆ ಸುಮ್ನೆ ಬಿಡಲ್ಲ ಆಯ್ತಾ? ಬೇಕಂದ್ರೆ ನಾನು ನಿನ್ಗೆ ಫುಲ್ ಸಪೋರ್ಟ್ ಕೊಡ್ತೀನಿ. ಹುಷಾರಾಗಿ ನೋಡ್ಕೊಂಡು ನೀನ್ ಮಾಡ್ಲಿಂಗ್ ಸೇರ್ಕೋ. ನೋಡು, ನೀನೊಂದು ಹೆಸರು ಗಳಿಸಿದ್ಮೇಲೆ ಈ ಮನೆ ಮಂದಿಯವರೆಲ್ಲ ನೀನು ತುಂಬಾ ಮೆಚ್ಚುಗೆಯಿಂದ ನೋಡ್ಕೊಳ್ತಾರೆ ಅಂತ ಹೇಳ್ತಾ ಇರ್ತಾನೆ ಅನಿಕೇತ್. ಈಗ ಅನಿಕೇತ್ ಹೇಳ್ತಿರಂಗೆ ಮೋನಿಕಾ ಮತ್ತೆ ಹೋಗಿ ಹಳ್ಳಕ್ ಬೀಳ್ತಾಳ. ಮತ್ತೆ ಅಲ್ಲಿಂದ ಮನೇಲೇನಾದ್ರೂ ಗಂಡಂತರ ಕಾಯ್ದಿದ್ಯಾ? ಮತ್ತೆ ಮಾಡ್ಲಿಂಗ್ಗೆ ಸೇರ್ಕೋಬೇಕು ಅನ್ನೋ ಆಸೆದಿಂದ ಸೇರ್ಕೊಂಡು ಮತ್ತೆ ಅಲ್ಲೇನಾದ್ರೂ ಅನಾಹುತ ಮಾಡ್ಕೊಳ್ತಾಳ? ಅದು ಗೌರಿ ಮೇಲೆ ಬರುತ್ತಾರ? ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.